ರಿವರ್ಸ್ ಆಪರೇಷನ್ ಟೆನ್ಷನ್ 25ರಿಂದ 30 ಶಾಸಕರಿಗೆ ಬಿಎಸ್ವೈ ಉಪಹಾರ ಕೂಟವನ್ನ ಆಯೋಜನೆ ಮಾಡಿದ್ದಾರೆ. ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಈ ಒಂದು ಉಪಹಾರ ಕೂಟ ಇರುತ್ತೆ. ಹಾಗಾದ್ರೆ ಈ ಉಪಹಾರ ಕೂಟದ ಮರ್ಮ ಏನು? ಇದು ಬಿಜೆಪಿಯ ಪ್ಲಾನ್. ಈಗ ಬಿಎಸ್ವೈಗೆ ರಿವರ್ಸ್ ಆಪರೇಷನ್ ಟೆನ್ಷನ್ ಹೆಚ್ಚಾಗ್ತಾ ಇದೆ. 25ರಿಂದ 30 ಶಾಸಕರಿಗೆ ಬಿಎಸ್ವೈ ಉಪಹಾರ ಕೂಟವನ್ನ ಆಯೋಜನೆ ಮಾಡ್ತಿದ್ದಾರೆ. ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಉಪಹಾರ ಕೂಟವನ್ನ ಆಯೋಜನೆ ಮಾಡಿರೋದು. ಆ ಮೂಲಕ ಈಗ ಬಿಜೆಪಿಯಲ್ಲೂ ಕೂಡ ಸುಮಾರು 50 ಮಂದಿ ಶಾಸಕರಿಗೆ ಉಪಹಾರ ಸಿದ್ಧವಾಗಿರೋದು. ಉಪಹಾರ ಕೂಟದ ನೆಪದಲ್ಲಿ ರಾಜಕೀಯ ಚರ್ಚೆ. ಈ ಮೂಲಕ ಈಗ ರಾಜ್ಯ ರಾಜಕೀಯದಲ್ಲಿ ಈಗ ದೊಡ್ಡ ಒಂದು ಬೆಳವಣಿಗೆಗಳಾಗ್ತಿದೆ. ಜೊತೆಗೆ ಉಪಹಾರ ಕೂಟಗಳು ಕೂಡ ಆಗ್ತಿದೆ. ಈಗಾಗಲೇ ರೇಣುಕಾಚಾರ್ಯ ಬಿಎಸ್ವೈ ನಿವಾಸಕ್ಕೆ ಬಂದಿದ್ದಾರೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಸುಮಾರು 50 ಶಾಸಕರಿಗೆ ಅಲ್ಲಿ ಉಪಹಾರದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇವತ್ತು ಬಿಎಸ್ವೈಗೆ ಟೆನ್ಷನ್ ಶುರುವಾಗಿದೆ. ಈಗಾಗಲೇ ಬಿಜೆಪಿ ಶಾಸಕರಿಗೆ ಉಪಹಾರ ಕೂಟ. ರಾಜ್ಯದ ಜನತೆಗೆ ಊಟ ಇದೆಯಲ್ವೋ ಗೊತ್ತಿಲ್ಲ, ಆದ್ರೆ ಶಾಸಕರಿಗೆ ಮಾತ್ರ ಎಲ್ಲಾ ಪಕ್ಷಗಳಲ್ಲೂ ಉಪಹಾರ ಕೂಟ ಎಲ್ಲವೂ ಕೂಡ ಆಯೋಜನೆ ಆಗ್ತಿದೆ. ರಾಜಕೀಯ ಲೆಕ್ಕಾಚಾರ ಆಗ್ತಿದೆ. ಅದೇ ರೀತಿಯಾಗಿ ಬಿಜೆಪಿ ಶಾಸಕರು ಕೂಡ ಇದೀಗ ಉಪಹಾರ ಕೂಟದ ಮೊರೆ ಹೋಗಿದ್ದಾರೆ. ಬಿಎಸ್ವೈ ನಿವಾಸದಲ್ಲಿ ಚರ್ಚೆ ಆಗುತ್ತೆ. ಬಿಜೆಪಿ ಶಾಸಕರನ್ನ ಯಾವ ರೀತಿಯಾಗಿ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳೋದು, ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಒಂದು ಆಫರ್ಗಳಿಗೆ ಮಣಿಯದ ಹಾಗೆ ಹೇಗೆ ಇವ್ರನ್ನ ಕಂಟ್ರೋಲ್ ಮಾಡೋದು ಅಂತ. ಆ ಮೂಲಕ ಬಿಎಸ್ವೈಗೆ ರಿವರ್ಸ್ ಆಪರೇಷನ್ ಟೆನ್ಷನ್. ಈಗಾಗಲೇ ರೇಣುಕಾಚಾರ್ಯ ಅವರು ಕೂಡ ಬಿಎಸ್ವೈ ಅವರ ನಿವಾಸಕ್ಕೆ ತಲುಪಿ ಆಗಿದೆ. ಇನ್ನಷ್ಟು ಶಾಸಕರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬರ್ತಾರೆ. ಆ ಮೂಲಕ ಬಿಜೆಪಿ ರಿವರ್ಸ್ ಆಪರೇಷನ್ ಅನ್ನ ಯಾವ ರೀತಿಯಾಗಿ ಕೌಂಟರ್ ಮಾಡೋದು, ಇದು ಈಗ ಬಿಜೆಪಿಯ ಟೆನ್ಷನ್. ಆ ಮೂಲಕ ಒಂದಂತೂ ಪಕ್ಕ ಎಲ್ಲಾ ಶಾಸಕರಿಗೆ ಭರ್ಜರಿ ಉಪಹಾರ ಅಂತೂ ರೆಡಿ ಆಗಿದೆ. ಭೋಜನ ಕೆಲವೊಂದ್ ಕಡೆ, ಡಿನ್ನರ್, ಅದೇ ರೀತಿಯಾಗಿ ಕೆಲವೊಂದ್ ಕಡೆ ಉಪಹಾರ. ಎಲ್ಲಾ ಪ್ಲಾನ್ಗಳು ಉಪಹಾರ ಕೂಟದಲ್ಲೇ ಆಗ್ತಾ ಇದೆ. ಒಂದು ರೀತಿಯಾಗಿ ಡಿನ್ನರ್ ಮತ್ತು ಲಂಚ್, ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಜೋರಾಗಿ ನಡೀತಿದೆ ಅಂತ ಹೇಳ್ಬೋದು. ಒಂದ್ ಕಡೆ ಬಿಜೆಪಿ, ಇನ್ನೊಂದ್ ಕಡೆ ಮೈತ್ರಿ ನಾಯಕರಲ್ಲೂ ಕೂಡ ಈ ಒಂದು ಪ್ಲಾನಿಂಗ್ ಗಳಾಗ್ತಿದೆ. ಗೋವಿಂದ ಕಾರಜೋಳ ಇರಬಹುದು, ಈಶ್ವರಪ್ಪನವರು ಎಲ್ಲರನ್ನೂ ಕೂಡ ನೋಡ್ತಾ ಇದ್ದಾರೆ. ಈ ರೀತಿಯಾಗಿ ಬಿಜೆಪಿ ಶಾಸಕರಿಗೆ ಉಪಹಾರ ಕೂಟವನ್ನ ಅಲ್ಲಿ ನಿಯೋಜನೆ ಮಾಡಿ ಅಲ್ಲಿ ಆ ಒಂದು ಕೂಟದ ನೆಪದಲ್ಲಿ ರಾಜಕೀಯ ಚರ್ಚೆ ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ. ಒಂದ್ ಕಡೆ ಬಜೆಟ್ ಅಧಿವೇಶನ ಬರ್ತಾ ಇದೆ. ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು ಅನ್ನೊಂದಷ್ಟು ಪ್ರಯತ್ನ ಆಗ್ತಾ ಇತ್ತು, ಆದ್ರೂ ಅದು ಸಾಧ್ಯವಾಗ್ತಾ ಇಲ್ಲ. 4 ಜನ ಶಾಸಕರನ್ನ ಹೊರತುಪಡಿಸಿದ್ರೆ ಯಾರೂ ಕೂಡ ಅಷ್ಟು ಬಿಜೆಪಿಯ ಕಡೆ ಒಲವನ್ನ ತೋರ್ತಾ ಇಲ್ಲ ಅನ್ನೋ ಒಂದು ನೋವಿದೆ. ಆದ್ರೆ ಈ ಎಲ್ಲವನ್ನ ಮೀರಿ ಈಗ ಏನ್ ಮಾಡ್ಬೋದು ಬಿಜೆಪಿ ಅನ್ನೋದ್ರ ಬಗ್ಗೆ ಚರ್ಚೆ. ಅವಿಶ್ವಾಸ ಮಂಡನೆ ಮಾಡ್ಲೇಬೇಕಾ ಅಥವಾ ಬೇಡವಾ, ಆ ಪ್ರಯತ್ನ ಬೇಡವಾ, ಆ ರೀತಿಯಾಗಿ ಈಗ ಎಲ್ಲಾ ಒಂದು ಚರ್ಚೆಗಳಾಗ್ತಾ ಇದೆ. ಒಂದು ವೇಳೆ ಅವಿಶ್ವಾಸ ಮಂಡನೆ ಮಾಡಿದ್ರೆ ಅದು ಸಕ್ಸಸ್ ಆಗದೆ ಇದ್ರೆ ಮತ್ತೊಮ್ಮೆ ಬಿಜೆಪಿಗೆ ಮುಖಭಂಗ ಆಗುತ್ತೆ. ಆ ಮೂಲಕ ಮುಂದಿನ ಲೋಕಸಭಾ ಚುನಾವಣೆಗೆ ಒಂದು ದೊಡ್ಡ ಬ್ಯಾಕ್ ಸ್ಟೆಪ್ ಆಗುತ್ತೆ, ಒಂದು ರೀತಿಯಾಗಿ ಹಿಂದೇಟಾಗುತ್ತೆ ಅಂತ. ಆ ರೀತಿಯಾಗಿ ಈಗ ಬಿಎಸ್ವೈ ನಿವಾಸದಲ್ಲಿ ಬಿಜೆಪಿಯ ಪಡೆ ಕೂಡ ಕೇಸರಿ ಬ್ರಿಗೇಡ್ ಚರ್ಚೆಯನ್ನು ನಡೆಸ್ತಾ ಇದೆ. ಇದಾಗಿ 9 ಗಂಟೆಯ ಬಿಗ್ ಬ್ರೇಕಿಂಗ್. ಯಾವ ರೀತಿಯಾಗಿ ಆಪರೇಷನ್ ನಡೀತಾ ಇದೆ ಇದರ ಬಗ್ಗೆ ಕ್ಲಿಯರ್ ಪಿಕ್ಚರ್ ಅನ್ನ ನ್ಯೂಸ್ 18 ನಿಮಗೆ ಕೊಡ್ತಾ ಹೋಗುತ್ತೆ. ಒಂದು ಮೆಗಾ ಕವರೇಜ್ ಮೂಲಕ ಇವತ್ತಿನ ಪೂರ್ತಿ ದಿನ. ಇದೀಗ ವಿಶ್ವವಿಖ್ಯಾತ ಹಂಪಿ ಪ್ರವಾಸಿ ತಾಣದ ಸೀಕ್ರೆಟ್ ಬಗ್ಗೆ, ಹಂಪಿ ವಿರೂಪಾಕ್ಷನ ರಹಸ್ಯ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.